ನಮಸ್ಕಾರ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಭೂಗಳ್ಳರ ಹಾವಳಿ ಹೆಚ್ಚುತ್ತಾ ಹೋಗ್ತಾ ಇದೆ. ಸರ್ಕಾರದ ಜಾಗವೂ ಕೂಡ ಬಿಡದೆ ಎಲ್ಲವನ್ನ ಆಕ್ರಮಣ ಮಾಡ್ತಾ ಹೋಗ್ತಾ ಇದ್ದಾರೆ. ಬೆಂಗಳೂರ ಸಹಕಾರ ನಗರದ ಸಮೀಪದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ. ಏನು ಅಂತ ಹೇಳಿದ್ರೆ, ದಲಿತರಿಗಾಗಿ ಆಟದ ಮೈದಾನಕ್ಕಾಗಿ ಲೈಬ್ರರಿಗಾಗಿ 2 ಎಕರೆ ಜಾಗವನ್ನು ಸರ್ಕಾರ 2006ರಲ್ಲಿ ಮಂಜೂರು ಮಾಡುತ್ತೆ. ಆ ಜಾಗವನ್ನು ಇವತ್ತು ಅಪಾರ್ಟ್ಮೆಂಟ್ನವರು, ಕೆಲವೊಂದಷ್ಟು ಜನ ಲೇಔಟ್ ಅವರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ಅಲ್ಪ ಸ್ವಲ್ಪ ಜಾಗ ಉಳಿದಿದೆ. 2 ಎಕರೆಯಲ್ಲಿ ಉಳಿದಿರುವಂಥದ್ದು ಬರೀ 20 ಗುಂಟೆ ಮಾತ್ರ. 10 ಗುಂಟೆ ಆಟದ ಮೈದಾನ, ಇನ್ನು 10 ಗುಂಟೆ ದಲಿತರ ಸ್ಮಶಾನ ಭೂಮಿ. ಈ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಬಂದು ಇದುವರೆಗೂ ಆ ಒಂದು ಜಾಗವನ್ನು ತೆರವುಗೊಳಿಸಿ ಸಂಬಂಧಪಟ್ಟಂತವರಿಗೆ ಕೊಡುವಂಥ ಕೆಲಸ ಯಾರು ಕೂಡ ಮಾಡಲಿಲ್ಲ. ಆದರೆ ಇಲ್ಲಿ ನಮಗೆ ಒಂದು ಏನು ಪ್ರಶ್ನೆ ಹುಟ್ಟುತ್ತೆ ಅಂತ ಹೇಳಿದ್ರೆ, ಈ ಒಂದು ಸರ್ಕಾರದ ಜಾಗವನ್ನು ತೆರವು ಮಾಡಿಕೊಡೋದಕ್ಕೆ ಅಧಿಕಾರಿಗಳಿಗೆ ಏನು ತೊಂದರೆ? ಒಂದು ಅಪಾರ್ಟ್ಮೆಂಟ್ ಅವರು ಏನಾದರೂ ದುಡ್ಡು ತಗೊಂಡು, ನೀವು ಸರ್ಕಾರಿ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಒಂದು ಜಾಗವನ್ನು ತೆರವು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಒತ್ತಡವನ್ನು ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ತೆರವು ಮಾಡೋದನ್ನು ನಿಲ್ಲಿಸಿರ್ತೀರ. ಹೌದಲ್ವಾ? ಇದೆರಡೇ ಆಪ್ಷನ್ ಇರುವಂಥದ್ದು. ಈ ಸಹಕಾರ ನಗರದ ಹತ್ರ ಇದೆ ಕೋತಿ ಹೊಸಹಳ್ಳಿ ಅಂತೇಳಿ. ಸರ್ವೆ ನಂಬರ್ 209, ಸರ್ವೆ ನಂಬರ್ 210, ಸರ್ವೆ ನಂಬರ್ 213. ಹದ್ದು ಗಿಡದ ಹಳ್ಳಿ ಅಂತೇಳಿ, ಹದ್ದು ಗಿಡದ ಹಳ್ಳ. ಇದು ಹಳ್ಳ ಇತ್ತು ಮುಂಚೆ, ಅಂದರೆ ನೀರು ಹರಿದು ಹೋಗೋದಕ್ಕೆ ಹಳ್ಳ ಥರ ಮಾಡ್ಕೊಂಡಿದ್ರು. ನಂತರದಲ್ಲಿ ಸರ್ಕಾರಿ ಅಧಿಕಾರಿಗಳು 2006ರಲ್ಲಿ ದಲಿತರಿಗೆ ಅಂತೇಳಿ ಸ್ಮಶಾನ ಭೂಮಿಯನ್ನು ಅಲಾಟ್ ಮಾಡ್ತಾರೆ. 1 ಎಕರೆ. ಆಟದ ಮೈದಾನ 30 ಗುಂಟೆ, ಇನ್ನು ಗ್ರಂಥಾಲಯಕ್ಕಾಗಿ 10 ಗುಂಟೆಯನ್ನು ಮೀಸಲಿರಿಸ್ತಾರೆ. ಬೆಂಗಳೂರು ಹೇಗೆ ಬೆಳೀತಾ ಬರುತ್ತೋ ಹಾಗೆ ಕೆಲವು ಉದ್ಯಮಿಗಳ ಹಾಗೂ ಕೆಲವರ ಕಣ್ಣು ಬೀಳುತ್ತೆ ಈ ಒಂದು ಸರ್ಕಾರಿ ಜಾಗದ ಮೇಲೆ. ಎಲ್ಲವನ್ನು ಕೂಡ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸಬಹುದು. ನೋಡಿ, ಎಂತಿಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಳ್ತಾ ಇದ್ದಾರೆ. ಸ್ಥಳೀಯ ಕೆಲ ಹೋರಾಟಗಾರರು ಜಿಲ್ಲಾಧಿಕಾರಿಯಿಂದ ಹಿಡ್ಕೊಂಡು, ಉಪಮುಖ್ಯಮಂತ್ರಿಯಿಂದ ಹಿಡ್ಕೊಂಡು, ತಹಶೀಲ್ದಾರ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಮನವಿ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಒಂದೇ ಒಂದು ಗುಂಟೆನೂ ಕೂಡ ಅಲ್ಲಿ ಅಂತಂದ್ರೆ ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಯಾಕೆ ಅಧಿಕಾರಿಗಳ ಇಷ್ಟೊಂದು ನಿರ್ಲಕ್ಷ್ಯ? 10 ಗುಂಟೆ ಜಾಗದಲ್ಲಿ ದಲಿತರು ತಮಗೆ ಅಲಾಟ್ ಆದಂಥ ಸ್ಮಶಾನ ಭೂಮಿಯಲ್ಲಿ ಶವ ಸಂಸ್ಕಾರ ಮಾಡೋದಕ್ಕಾಗುತ್ತಾ? ಒಂದು 20 ಜನ ಅಲ್ಲ 10 ಜನ ಸತ್ತೋದ್ರೆ ಮುಗಿತಾ, ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಿದ್ರೆ ಏನು ಅಪಾರ್ಟ್ಮೆಂಟಲ್ಲಿ ತಂದು ಶವ ಸಂಸ್ಕಾರ ಮಾಡಬೇಕಾ? ಲೇಔಟ್ಗಳಲ್ಲಿ ತಗೊಂಡೋಗಿ ಶವ ಸಂಸ್ಕಾರ ಮಾಡಬೇಕಾ? ಇಲ್ಲಾಂದ್ರೆ ಯಲಹಂಕ ತಹಶೀಲ್ದಾರ್ ಕಚೇರಿ ತಗೊಂಡೋಗಿ ಶವ ಸಂಸ್ಕಾರ ಮಾಡಬೇಕಾ ದಲಿತರು? ಎಲ್ಲಿ ಹೋಗ್ಬೇಕು ಹೇಳಿ? ಅಧಿಕಾರಿಗಳು ತೆರವು ಮಾಡಿ ಕೊಡಬೇಕಾದಂಥವ್ರು ಕಣ್ಣು ಮುಚ್ಕೊಳ್ತಿದ್ದೀರಲ್ಲ, ನಿಜಕ್ಕೆ ಇದು ನಾಚಿಕೆಗೇಡಿನ ಸಂಗತಿ. 2006 ಅಂತ ಹೇಳಿದ್ರೆ ಸುಮಾರು 20 ವರ್ಷಗಳ ಈಚೆಗಡೆ ಬಂದ್ವಿ ನಾವು. ಆದರೆ ಇಲ್ಲಿವರೆಗೂ ಯಾಕೆ ಇದು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಸಹಜವಾಗಿ ಪ್ರಶ್ನೆ ಬರುತ್ತೆ. ನೀವು ಯಾರದೇ ಒತ್ತಡಕ್ಕೆ ಮಾಡಿದ್ರು ಕೂಡ ಒತ್ತಡವನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳು ಬೇರೆ. ಇವತ್ತು ಬೆಂಗಳೂರಲ್ಲಿ ಒಂದು ಬೈಕ್ ಪಾರ್ಕ್ ಮಾಡಬೇಕಂದ್ರೂ ಕೂಡ ಬೇಗ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಆ ದಲಿತರಿಗೆ, SC ST ಅವರಿಗೆ ಅಲಾಟ್ ಆದಂಥ ಒಂದು ಸ್ಮಶಾನ ಭೂಮಿಯನ್ನು ಇವತ್ತು ನೀವು ತೆರವು ಮಾಡಿಕೊಡೋಕ್ಕಾಗ್ತಾ ಇಲ್ಲ. ಮತ್ತು ಅವ್ರಿಗೆ ಎಲ್ಲಿ ಹೋಗಬೇಕು? ಶಾಸಕರು ಕೂಡ ಇದನ್ನು ಗಮನ ಹರಿಸಬೇಕು. ಬರೀ ಓಟ್ ಕೇಳೋದಕ್ಕೆ ಮಾತ್ರ ಹೋಗೋದಲ್ಲ. ಚುನಾವಣೆ ಬಂದಾಗ ನಮಗೆ ಓಟ್ ಹಾಕಿ ಅಂತ ಕೇಳೋದಲ್ಲ. ಅವರು ಸಮಸ್ಯೆಯಲ್ಲಿದ್ದಾಗ, ಅವರಿಗೆ ತೊಂದರೆ ಆದಾಗ ಅವರ ಬೆನ್ನಿಗೆ ನಿಲ್ಲಬೇಕಾದಂಥದ್ದು ಆ ಕ್ಷೇತ್ರದ ಶಾಸಕರ ಜವಾಬ್ದಾರಿ. ಯಾಕೆ ನೀವು ಹೋಗಲ್ಲ? ಮಾಡಬೇಕಲ್ಲ. ಸುಮಾರು 1 ಎಕರೆಯಲ್ಲಿ ಅಂತಂದರೆ ದಲಿತರ ಭೂಮಿಗೆ ಅಲಾಟ್ ಮಾಡಿರುವಂಥದ್ದು ಸ್ಮಶಾನಕ್ಕಾಗಿ 30 ಗುಂಟೆ ಆಟದ ಮೈದಾನ, 10 ಗುಂಟೆ ಲೈಬ್ರರಿ ಮಾಡಲಾಗಿತ್ತು ಅಂತೇಳಿ ಅಲ್ಲಿ ದಾಖಲೆಗಳಿದೆ. ನೋಡಿ, ದಾಖಲೆನೂ ಕೂಡ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಏನೇನೆಲ್ಲ ಇದೆ ಅಂಥೇಳಿ ತಹಸೀಲ್ದಾರ್ ಹಿಡ್ಕೊಂಡು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ರು, ಏನೂ ಪ್ರಯೋಜನ ಆಗಿಲ್ಲ ಇಲ್ಲಿವರೆಗೂ. ಬರೋಬ್ಬರಿ 2 ಎಕರೆ ಭೂಮಿಯನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ. ಈಗ ಉಳಿದಿರುವಂಥದ್ದಲ್ಲಿ ಏನು ಅಂತ ಹೇಳಿದ್ರೆ, ಒಂದು 10 ಗುಂಟೆ ದಲಿತ ಸ್ಮಶಾನ ಭೂಮಿ, ಇನ್ನು 10 ಗುಂಟೆ ಆಟದ ಮೈದಾನ ಅಷ್ಟೇ ಉಳಿದಿರುವಂಥದ್ದು. ಕೋತಿ ಹೊಸಹಳ್ಳಿ. ಇದರ ಬಗ್ಗೆ ತಹಶೀಲ್ದಾರ್ ಗಮನ ಹರಿಸಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗಗಳದಲ್ಲ. ಯಾರಪ್ಪಂದು ಅಂತ ಹೇಳಿ ಅಲ್ಲಿ ಬಂದು ಜಾಗವನ್ನು ಕಬ್ಜಾ ಮಾಡಿಕೊಂಡು, ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇವರು ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ, ಲೇಔಟ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಗಮನಿಸಬೇಕಲ್ಲ ಸರ್ಕಾರದವರು. ಯಾಕೆ ಗಮನಿಸಲ್ಲ? ನಿಮ್ಮ ಗಮನಕ್ಕೆ ಬರಬೇಕಲ್ವಾ?
ನೋಡೋಣ, ನಾವು ತಹಶೀಲ್ದಾರ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೇವೆ, ಹಾಗೆ ಜಿಲ್ಲಾಧಿಕಾರಿಯನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನಾದರೂ ಕೂಡ ದಲಿತರಿಗೆ ಹಾಗೆ SC/ST ಅವರಿಗೆ ಮೀಸಲಿಟ್ಟಂತಹ ಈ ಸ್ಮಶಾನ ಭೂಮಿಯನ್ನು ಇನ್ನಾದರೂ ಒತ್ತುವರಿ ಆಗಿರುವಂಥ ಜಾಗವನ್ನು ತೆರವು ಮಾಡಿ ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನನ್ನ ಮಂಜುನಾಥ್ ನಿರೋಣಿ, ಧನ್ಯವಾದಗಳು.